ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ NSA ಅಧ್ಯಕ್ಷನಾಗಿ ಜಿಲ್ಲಾ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಯುವ ಕಾಂಗ್ರೆಸ್ಸಿನ ತಾಲೂಕಿನ ಅಧ್ಯಕ್ಷನಾಗಿ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯ ಪ್ರಚಾರ ಸಮಿತಿಯ ಕಾರ್ಯದರ್ಶಿಯಾಗಿ ಮತ್ತು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ಪಕ್ಷದ ಸಂಘಟನೆಯ ಚುನಾವಣೆ ಕಾಲದಲ್ಲಿ ಚುನಾವಣೆ ನಂತರದಲ್ಲಿ ನಿರಂತರವಾಗಿ ಕಾಂಗ್ರೆಸ್ಸಿನ ಕಟ್ಟೋದರಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಜೊತೆಗೆ ಕಾಗೋಡು ತಿಮ್ಮಪ್ಪನವರ ನಾಯಕತ್ವದಲ್ಲಿ ಕಳೆದ 20 ವರ್ಷಗಳಿಂದ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದಿತ್ತು. ಜೊತೆಗೆ 6 ವರ್ಷ ತಾಲೂಕು ಪಂಚಾಯತಿ ಅಧ್ಯಕ್ಷನಾಗಿ ಪ್ರತಿ ಊರು ಪ್ರತಿ ಹಳ್ಳಿಲಿ ತಾಲೂಕ್ ಪಂಚಾಯತಿನ ರೀತಿ ಕೆಲಸ ಮಾಡಬಹುದಾ ಅನ್ನೋದನ್ನ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸನ ಮಾಡಿರ್ತಕ್ಕಂಥದ್ದು, ತಾವೇ ಜನರಿಗೆ ವಿತರಿಸ್ತಕ್ಕಂಥದ್ದು ಮಾಡಿದ್ರು. ಈಗ ಅತ್ಯಂತ ಕಷ್ಟದ ಕಾಲದಲ್ಲಿ ನಾವಿದ್ದೇವೆ. ಕಾರಣ ಕಾಗೋಡು ತಿಮ್ಮಪ್ಪನವರ ನಾಯಕತ್ವ ಇಲ್ಲೇ ಇರ್ತಕ್ಕಂಥದ್ದು. ಜಿಲ್ಲೆಗೆ ತಾಲೂಕಿಗೆ ಅವ್ರ ನಾಯಕತ್ವ ಕಾಂಗ್ರೆಸ್ ಪಾರ್ಟಿಲಿ ಅವರನ್ನ ಬರ್ತಿರೋಂಥದ್ದು. ಜೊತೆಗೆ ಅವರಿಗೆ ಗೌರವ ಬೆಲೆ ಕೊಡದೇ ಇರೋ ಅಂಥದ್ದು, ಅವ್ರು ಹೇಳಿದ್ದನ್ನ ಮಾಡದೇ ಇರೋ ಅಂಥ ಮನಸ್ಥಿತಿಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರು ಹೇಳಿದ್ದನ್ನ ಬರೇ ಫೋಟೋಗಾಗಿ ಅವ್ರ ಹತ್ರ ಆಶೀರ್ವಾದ ಪಡೆದು ಫೋಟೋ ಅಪ್ಲೋಡಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಬಿಟ್ಟರೆ ಅವ್ರು ಹೇಳೋದನ್ನ ಯಾವುದನ್ನೂ ಮಾಡದೇ ಇರೋ ಮನಸ್ಥಿತಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಶಾಸಕರು ತಲುಪಿದ್ದಾರೆ. ಜೊತೆಗೆ ನಾನೇ ಗೆದ್ದೆ ಅಂತಕ್ಕಂಥ ಅಹಂಭಾವಿಕೆ ಅವ್ರಿಗೆ ಬಂದು ಹೋಗಿದೆ. ಕಾರ್ಯಕರ್ತರ ಶ್ರಮದಿಂದ ಈ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಶ್ರಮ, ಮುಖಂಡರ ಶ್ರಮದಿಂದ ನಾನು ಆಯ್ಕೆ ಆದೆ ಅಂತಕ್ಕಂಥ ಮನಸ್ಥಿತಿಯಲ್ಲಿ ನಮ್ಮ ಶಾಸಕರಿಲ್ಲ. ಅವರು ನಾನೇ ಗೆದ್ದವನು, ನನ್ನಿಂದನೇ ಪಾರ್ಟಿ, ನಾನೇ ಪಕ್ಷನ ಕಟ್ಟಿ ಬೆಳೆಸ್ತವನು ಅನ್ನೋ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಕಾಗೋಡು ತಿಮ್ಮಪ್ಪನವರಿಗೂ ಸಹಿತ ಗೌರವ ಕೊಡದೇ ಇರುವಂತ ಮನಸ್ಥಿತಿಗೆ ಒಂದು ಉದಾಹರಣೆ, ಗೆದ್ದ 1.5 ತಿಂಗಳಲ್ಲಿ ಡಿಪ್ಲೊಮಾ ಕಾಲೇಜಿಗೆ ಅವರ ಈಗಲೂ ಅಧ್ಯಕ್ಷರಿದ್ದಾರೆ. ಆ ಡಿಪ್ಲೊಮಾ ಕಾಲೇಜಿನ ಏನು ಲೀಸಿಗೆ ಕೊಟ್ಟಿರ್ತಕ್ಕಂಥ ಜಾಗವನ್ನ, ಸರ್ಕಾರ ಮಂಜೂರಾತಿ ಮಾಡಿರ್ತಕ್ಕಂಥ ಜಾಗವನ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪತ್ರ ಬರೆದವರು ಇವರು. ಆಮೇಲೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ, ಇಲ್ಲ ಡಿಪ್ಲೊಮಾ ಕಾಲೇಜಿಗೆ ಕೊಟ್ಟಿರೋ ಅಂತ ತಪ್ಪಾಗಿದೆ, ಅದನ್ನ ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ. ಅಂದ್ರೆ ಒಬ್ಬ ಉಪಕಾರದ ಸ್ಮರಣೆನೇ ಇಲ್ದೇನೆ ನಮ್ಮ ಪಕ್ಷದ ಒಬ್ಬ ಏನು ನಾವೆಲ್ಲ ನಂಬ್ಕೊಂಡು ಬಂದಿರತಕ್ಕಂಥ ನಾಯಕರ ವಿರುದ್ಧನೇ ಅವರನ್ನ ಬಳಸಿಕೊಂಡು ಕಾಂಗ್ರೆಸ್ ಪಕ್ಷದ ಓಟು 70,000 ರಿಂದ 75,000 ಓಟು ಕಾಂಗ್ರೆಸ್ ಪಕ್ಷದ ಓಟ್ಗಳೇ ಆಗಿದ್ವು. ಅದನ್ನ ಬಳಸಿ ಇವತ್ತು ನಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಹೊರಟಿರೋ ಅಂಥದ್ದನ್ನ ನಾನಿವತ್ತು ಖಂಡಿಸ್ತೇನೆ. ಖಂಡಿಸಿ ಜೊತೆಗೆ ಕೆಟ್ಟ ಆಡಳಿತ, ಕಳೆದ 10 ತಿಂಗಳಲ್ಲಿ ಏನು ಸಾಗರದಲ್ಲಿ ಒಂದು ಆಡಳಿತ ವ್ಯವಸ್ಥೆ ಇದೆ ಅಂತೇಳಿ ಯಾರು ಭಾವಿಸಕ್ಕೆ ಸಾಧ್ಯ ಇಲ್ಲ. ಯಾವ ಆಫೀಸಲ್ಲಿ ಹೋದ್ರೂ ಸಹಿತ ಜನರ ಬಡವರ ಕೆಲಸ ಆಗದೆ ಇರತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಜೊತೆಗೆ ಏನು ಚುನಾವಣೆ ಕಾಲದಲ್ಲಿ ನಾವು ಏನು ಮಾತಾಡಿದ್ವಿ, ಭರವಸೆ ಕೊಟ್ಟಿದ್ವಿ ಜನರಿಗೆ, ಆ ಭರವಸೆ ಒಂದೂ ಸಹಿತ ಈಡೇರದೇ ಇರ್ತಕ್ಕಂಥದ್ದು ನಾವು ಕಾಣ್ತೇವೆ. 1 ವರ್ಷ ಆಗ್ತಾ ಬಂತು, 10 ತಿಂಗಳು ಕಳೆದಿದ್ವಿ, 1 ವರ್ಷ ಆಗ್ತಾ ಬಂತು. ಒಂದು ಹಕ್ಕುಪತ್ರ ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ, 194C ಹಕ್ಕುಪತ್ರ ಕೊಡಕ್ ಆಗ್ಲಿಲ್ಲ, ಒಂದು ಮಗಳ ಒಂದೇ ಒಂದು ತೀರ್ಮಾನ ತಗೊಳಕ್ ಆಗ್ಲಿಲ್ಲ ಇವರಿಗೆ. ಜೊತೆಗೆ ಧರ್ಮಸ್ಥಳ ಹೋಗಿ ಇವರು ಮರಳಿನ ದಂಧೆ ಬಗ್ಗೆ ಮಾತಾಡಿ ಬಂದ್ರು. ಕೋರ್ ಕಮಿಟಿಲಿ ನಾನು ಮಾತಾಡಿದೆ. ಇವತ್ತಿನ ಯಾವ ಕಾಂಗ್ರೆಸ್ಸಿನ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಮಾತಾಡಿದೆ, ನಾನು ನೇರವಾಗಿ ಮಾತಾಡಿದೆ. ಶಾಸಕರಿದ್ರು, ಕಾಗೋಡು ತಿಮ್ಮಪ್ಪನವರಿದ್ರು. ಯಾವ ಸ್ಥಿತಿಲಿದೆ, ಒಂದೊಂದು ಸ್ಟೇಷನ್ಗೆ ಇಷ್ಟಿಷ್ಟು ಅಂತ ಹೇಳಿ ಫಿಕ್ಸ್ ಆಗೋಗಿದೆ. ಸಾಗರ ಸ್ಟೇಷನ್, ರಿಪೇರ್ಪೇಟೆ ಸ್ಟೇಷನ್, ಅನಂತಪುರ ಸ್ಟೇಷನ್, ಸಾಗರ. ಒಂದೊಂದು ಗಾಡಿಯವರು ಏನು 100 ಅಡಿ ಸಣ್ಣ ಗಾಡಿ ಇರೋರು 30,000 ಪ್ರತಿ ತಿಂಗಳು ಕೊಡಬೇಕು ಒಂದೊಂದು ಸ್ಟೇಷನ್ಗೆ. ಈ ಸ್ಥಿತಿ ಹಿಂದಿನಕ್ಕಿಂತನೂ ಹೆಚ್ಚು ಡಬಲ್ ಆಗಿ ಹೋಗಿದೆ. ಇದೇನು ಯಾರಿಗೆ ಹೋಗ್ತಾ ಇದೆ? ಒಬ್ಬ ಸ್ಟೇಷನ್ ಅಲ್ಲಿ ಒಬ್ಬೊಬ್ಬರನ್ನ ಮರಳು ಗಣಿಗಾರಿಕೆಯವ್ರನ್ನೇ ವಸೂಲಿ ಮಾಡಕ್ಕೆ ಒಬ್ಬೊಬ್ರು ಪೊಲೀಸ್ನವ್ರನ್ನ ಬಿಟ್ಬಿಟ್ಟಿದ್ದಾರೆ. ಯಾರು ದುಡ್ಡು ಕೊಡಲ್ವೋ ಅವ್ರ ಗಾಡಿಯನ್ನು ಎಳ್ಕೊಂಡ್ಬಂದು ಗಾಡಿ ನಿಲ್ಸೋ ಅಂತ ಸ್ಥಿತಿ
ನಿರ್ಮಾಣ ಆಗಿರೋ ಅಂತದನ್ನ ಕಾಣ್ತೇವೆ. ಜೊತೆಗೆ ಅವ್ರ ಜೊತೆಲಿ ಇರೋದೇ ಅವ್ರ ಜೊತೆ ಪಿ ಏನೋ ಯಾರೇನೋ ಮಾಡ್ಕೊಂಡಿದ್ದಾರೆ, ಒಂದಿಷ್ಟು ಜನನೆಲ್ಲ ಮಾಡ್ಕೊಂಡಿದ್ದಾರೆ. ಅವ್ರ ಅಕೌಂಟಿಗೆ ಎಷ್ಟು ಕೋಟ್ಯಾಂತರ ರೂಪಾಯಿ ಹಣ ಮರಳು ಗಣಿಗಾರಿಕೆದ್ದು ಹೊಸನಗರ ಸ್ಟೇಷನ್ ನಾವು ನೋಡ್ಕೊಳ್ತೀವಿ, ಸಾಗರ ಸ್ಟೇಷನ್ ನಾವು ನೋಡ್ಕೊಳ್ತೀವಿ. ಒಂದು ಸ್ಟೇಷನ್ ಬಾರ್ತು 30,000 ರೀತಿಲಿ ದುಡ್ಡು ಹಾಕೊಂಡಿದಾರಲ್ಲ. ಎಷ್ಟು ಕೋಟಿ ರೂಪಾಯಿ ದುಡ್ಡು ಯಾರಿಗೆ ತಲುಪಿದೆ ನಿಮ್ಗೆ ಗೊತ್ತಿದೆಯಲ್ಲ, ಗಮನದಲ್ಲಿ ಇದೆಯಲ್ಲ ಯಾರ್ಯಾರಿಗೆ ತಲುಪಿದೆ ಅಂತ ಹೇಳಿ. ಈ ರೀತಿ ಸ್ಥಿತಿ ಇವತ್ತು ಯಾವತ್ತೂ ಕಾಗೋಡು ತಿಮ್ಮಪ್ಪನವರ ಅವಧಿ ಒಳಗೆ ನಾವು ಕಾಣ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಕಾಗೋಡು ತಿಮ್ಮಪ್ಪನವರ ಅವಧಿಲಿ ಇದ್ಯಾವುದನ್ನು ಕಾಣ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಒಂದು ಭ್ರಷ್ಟಾಚಾರ ರಹಿತ, ಪಾರದರ್ಶಕ, ಪ್ರಾಮಾಣಿಕವಾದಂತ ಕೆಲಸ ಮಾಡಿದಂತ ಕಾಗೋಡು ತಿಮ್ಮಪ್ಪನವರ ನಾಯಕತ್ವದಲ್ಲಿ ನಾವು ಅದೇ ರೀತಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದಿದೆ. ಇವತ್ತು ಇವನ್ನೆಲ್ಲವನ್ನು ಖಂಡಿಸಿ ಇವತ್ತು ನಾನು ಏನು ಈ ವ್ಯವು ಸಹಿತ ಏನು ಅವರ ಮೊಪ್ಪಟ್ಟ ಮಾತಂತೆ ಏನು ನಡೆದಿಲ್ಲ, ಆ ಮಾತಿಗೆ ಇವತ್ತು ಏನು ವಿರುದ್ಧವಾಗಿ ಇವತ್ತು ಹೋಗಿದ್ದಾರೆ, ಅದನ್ನ ಖಂಡಿಸಿ ನಾನು ನಾಳೆ ಬಿಜೆಪಿ ಪಕ್ಷವನ್ನ ಸೇರ್ತಾ ಇದ್ದೀನಿ. ಯಾಕಂದ್ರೆ 30 ವರ್ಷಗಳ ಕಾಲ ಬಿಜೆಪಿ ವಿರುದ್ಧವಾಗಿ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದವರು ತಮ್ಗೆಲ್ಲರಿಗೂ ಗೊತ್ತಿದೆ. 400ಕ್ಕಿಂತ ಹೆಚ್ಚು ಪ್ರತಿಭಟನೆ, ಹೋರಾಟ, ಪಾದಯಾತ್ರೆಗಳನ್ನ ಮಾಡ್ಕೊಂಡು ಬಂದವರು, ಬೆಳೆಗಾರರ ಪರವಾಗಿ ಮಾಡ್ಕೊಂಡು ಬಂದವರು, ರೈತರ ಪರವಾಗಿ ಧ್ವನಿ ಎತ್ಕೊಂಡು ಕೆಲಸ ಮಾಡ್ಕೊಂಡು ಬಂದವರು. ಆದ್ರೆ ನಾನೆಲ್ಲೋ ಹಿಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೇಳಿದ್ದೆ ಮಹಾರ ಅಪರಾಧ ಅನ್ನೋ ರೀತಿಯಲ್ಲಿ ನಮ್ಮ ಶಾಸಕರು ಆ ನಂತರದಲ್ಲಿ ನಮ್ಮ ಮನೆಗೆ ಬಂದಾಗ ಅವ್ರ ಪರವಾಗಿ ನಾನು 123 ಕಡೆ ಭಾಷಣ ಮಾಡಿದ್ದೀನಿ. ಅವ್ರ ಪರವಾಗಿ ಆಯ್ತು, ಕಾಂಗ್ರೆಸ್ ಪಾರ್ಟಿಲಿ ಟಿಕೆಟ್ ಅವ್ರಿಗೆ ಆಗಿದೆ ಅಂತ ಹೇಳಿ ಅವ್ರ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗ್ಲಿಲ್ಲ, ಯಾವ್ದಾದ್ರು ಒಂದು ಕೆಲಸ ಹೊಸ ಶಾಂಕ್ಷನ್ ತಗೊಬಂದಿದ್ದಾರೆ ಅಂತ ಹೇಳಿ. ಆದ್ರೆ ಹಿಂದೆ ಜೆ ಮೂಲಕ ಮಂಜೂರಾತಿ ಆಗಿತ್ತು, ಆ ಜಿಲ್ಲಾ ಪಂಚಾಯತಿ ಸಂಬಂಧಪಟ್ಟಿರೋ ಹಣ, ನೇರ ಜಿಲ್ಲಾ ಪಂಚಾಯತಿ ಸಂಬಂಧಪಟ್ಟಿರೋ ಹಣ, ಅದನ್ನು ಗುದ್ಲಿ ಪೂಜೆ ಮಾಡ್ಕೊಂಡು ಹಿಂದೆ ಹೆಸರು ಪಡ್ಕೊಂಡಿದ್ರು ಗುದ್ಲಿ ಗೋಪಾಲ ಅಂತೇಳಿ. ಅದನ್ನೇ ಮುಂದುವರಿಸುವಂತ ಪರಂಪರೆನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಗುದ್ಲಿ ಗೋಪಾಲ ಅಂತೇಳಿ ಗುದ್ಲಿ ಒಂದು ಕಾರಿಗೆ ಹಾಕೊಂಡು ಬಂಟ್ಬಿಡೋದು, ಗುದ್ಲಿ ಪೂಜೆ ಮಾಡ್ಕೊಂತ ಹೋಗೋದು, ಅದನ್ನೇ ಮಾಡಿದಾರೆ. ಬಿಟ್ರೆ ಅನುಭವಿ ಶಾಸಕನಾಗಿ ಅನುಭವದ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದಾಗಲಿಲ್ಲ. ಕಾಗೋಡು ತಿಮ್ಮಪ್ಪನಂತ ಒಬ್ಬ ಅನುಭವಿ ಅಂದ್ರೆ 1 ಗಂಟೆ ಚರ್ಚೆ ಮಾಡಿದ್ರೆ, 1 ದಿನ ಚರ್ಚೆ ಮಾಡಿದ್ರೆ ಏನ್ ಕೆಲಸ ಮಾಡ್ಬೋದು ಏನು ಅಂತಕ್ಕಂಥದನ್ನ ಆಲೋಚನೆ ಇಟ್ಕೊಂಡು ಕೆಲಸ ಮಾಡಬಹುದಿತ್ತು. ಹಾಲಪ್ಪನವರು ವಿರೋಧ ಪಕ್ಷದಲ್ಲಿ ಅವ್ರ ವಿರುದ್ಧ ಗೆದ್ದಿದ್ರು, ಆದ್ರೆ ಕಾಗೋಡು ತಿಮ್ಮಪ್ಪನ ಅನುಭವನ ನಿರಂತರವಾಗಿ ಪಡ್ಕೊಂಡು ಈ ತಾಲೂಕಿನ ಅಭಿವೃದ್ಧಿಗೆ ಕೆಲಸ ಮಾಡೋಂಥದ್ದನ್ನ ಕಾಗೋಡು ತಿಮ್ಮಪ್ಪನ ಅನುಭವನ ಬಳಸ್ಕೊಂಡ್ರು ಅವರು. ಕಾಗೋಡು ತಿಮ್ಮಪ್ಪನವರು ತಾನು ಅವ್ರ ವಿರುದ್ಧ ಸೋತಿದ್ದೀನಿ ಅಂತ ಹೇಳಿ ಯಾವತ್ತೂ ಸಣ್ಣತನನ ಅವ್ರು ತೋರ್ಸೋ ಅಂತ ಕೆಲಸ ಮಾಡಲಿಲ್ಲ. ಈ ರೀತಿ ಒಂದು ಪರಂಪರೆ ಇರ್ತಕ್ಕಂಥ ಕಾಗೋಡು ತಿಮ್ಮಪ್ಪನವ್ರನ್ನ ಬರೇ ಫೋಟೋಗೆ ಅದನ್ನ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡೋದಕ್ಕೆ, ಮೀಡಿಯಾಕ್ಕೆ ಅಪ್ಲೋಡ್ ಮಾಡೋದಕ್ಕೆ, ನಮಸ್ಕಾರ ಮಾಡಿದ್ನ ಅಪ್ಲೋಡ್ ಮಾಡೋದಕ್ಕೆ ಮಾಡ್ತಾ ಇರೋದೇನು ಅಂದ್ರೆ ವಿರೋಧ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಸಹಿತ ಒಬ್ಬ ಮಾಜಿ ಮಂತ್ರಿನ ಕಾಲೇಜಿನ ಕಷ್ಟಪಟ್ಟು ಕಟ್ಟಿರೋ ಅಂತ ಕಾಲೇಜಿನ ಜಾಗನ ಕ್ಯಾನ್ಸಲ್ ಮಾಡಕ್ ಹೊಂಟಿದ್ದಾರೆ ಅಂದ್ರೆ ಇದನ್ನ ನಾವು ಖಂಡಿಸಿ ಒಟ್ಟಾರೆಯಾಗಿ ಇವ್ರಿಗೆ ಬೇಕಿದ್ರೆ ನಾನೇ ಗೆದ್ದೆ ಅಂತ ಹೇಳ್ತಾರಲ್ಲ, ಎಲ್ಲೂ ಹೇಳಲಿಲ್ಲ. ಕಾಗೋಡು ತಿಮ್ಮಪ್ಪನವರಿಂದ ಗೆದ್ದೆ ಅಂತ ಹೇಳಲಿಲ್ಲ. ಇವರೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಕಾಗೋಡು ರತ್ನಾಕರ್ ಇರ್ಬೋದು, ಇವರೆಲ್ಲ ಸಹಕಾರದಿಂದ ಗೆದ್ದೆ ಅಂತಕ್ಕಂಥ ಮಾತು ಎಲ್ಲೂ ಬರಲೇ ಇಲ್ಲ. ನಮ್ಮ ಕಾರ್ಯಕರ್ತರು ಮುಖಂಡರ ಬೆಂಬಲದಿಂದ ಗೆದ್ದೆ ಅಂತಕ್ಕಂಥ ಒಂದು ದಿವಸ ಅವ್ರು